ಅಂದ್ರೆ ನಾನೊಬ್ಬ ಪಕ್ಕಾ ರೈತ, ಹಸಿರು ಶಾಲಿನ ರೈತ ಅಲ್ಲ. 45 ವರ್ಷದಿಂದ ಬಹುಶಃ ನನ್ನ ತಂದೆನೂ ರೈತ, ನಾನು 45 ವರ್ಷದಿಂದ ರೈತ. ಅದರಲ್ಲೂ ವಾರಾಯಿ ನೀರಿನ ಬಳಕೆದಾರರಲ್ಲಿ ನಾನು ಒಬ್ಬ, ನದಿ ಬಳಕೆದಾರರಲ್ಲಿ. ಬಹುಶಃ ನನಗೆ ಗೊತ್ತಿದ್ದ ಹಾಗೆ ವಾರಾಯಿ ಮೇಲೆ ಮಾಣಿ ಡ್ಯಾಮ್ ಆಗುವ ಮೊದಲು ಬಹುಶಃ ನಮ್ಮ ಮನೆಯವರು ಅಥವಾ ನಮ್ಮ ಹಿರಿಯರೆಲ್ಲ ಅಲ್ಲಲ್ಲಿ ನದಿಗೆ ಅಡ್ಡ ಹಾಕಿ ನೀರನ್ನು ಕೊಟ್ಪಾನದಿಂದ ತಕೊಂಡು ಹೋಗ್ತಿತ್ತು ಕುಡಿಲಿಕ್ಕೆ. ಯಾಕಂದ್ರೆ ವಾರಾಯಿ ಹೊಳೆ ಸಮೇತ ಬತ್ತಿ ಹೋಗ್ತಿತ್ತು. ಹಾಲಾಡಿ ಕೆಳಗಡೆ ಬತ್ತಿರ್ಲಿಲ್ಲ. ಉಪ್ಪು ನೀರು ಹಾಲಾಡಿ ಬ್ರಿಡ್ಜ್ ಅನ್ನು ದಾಟಿ ಮೇಲ್ಗಡೆ ಹೋಗ್ತಿತ್ತು. ಬಹುಶಃ ಅಂತ ಸಂದರ್ಭಗಳದು ಯಾರೋ ನಮ್ಮ ಹಿರಿಯರು ಬಹಳ ಪೂರ್ವ ಚಿಂತನೆ ಮಾಡಿ ಹೈಡಲ್ ಪ್ರಾಜೆಕ್ಟ್ ಅನ್ನು ಮಾಡಿ ವಾರಾಯಿ ನದಿಯಲ್ಲಿ ನೀರನ್ನು ಹರಿಸಲಿಕ್ಕೆ ಮಾಡಿದ್ರು. ಅದು ನಮ್ಮ ಪುಣ್ಯ, ಕುಂದಾಪುರ ಭಾಗದವರು ಅದು ಪುಣ್ಯ. ಯಾಕಂದ್ರೆ ಬಹುಶಃ ವಾರಾಯಿ ನದಿ ಬಿಟ್ಟವರು ಎಲ್ಲರೂ ಚಕ್ರ ನದಿ ಹಾಕಿಕೊಂಡಿದ್ರೆ ಆ ಕಡೆ ಹೋಗ್ತಿತ್ತು, ಈ ಕಡೆ ಬರ್ತಾ ಇಲ್ಲ. ಬಹುಶಃ ಡ್ಯಾಮ್ ಆಯ್ತು. ಡ್ಯಾಮ್ ಆದ್ಮೇಲೆ ಚಾನಲ್ ಆಯ್ತು, ಚಾನಲ್ನಲ್ಲಿ ಹರಿತು. ಬಹುಶಃ ನಾನು ಯಾಕೆ ಒಂದು ನೆನಪಿಸ್ತೇನೆ ಹೇಳಿದ್ರೆ 2023-24 ವರ್ಷದ ಮೇ ತಿಂಗಳಲ್ಲಿ ಮಾಣಿ ಡ್ಯಾಮ್ನಲ್ಲಿ 39% ನೀರು ಮಾತ್ರ ಶೇಖರಣೆ ಆಗಿತ್ತು. ಬಹುಶಃ ಮೇ 16ನೇ ತಾರೀಕಿನಿಂದ ಮೇ 26ನೇ ತಾರೀಕಿನವರೆಗೆ ಬಹುಶಃ ನಮ್ಮ ಭಾಗದಲ್ಲಿ ಸುಮಾರು 60% ಮೋಟ್ರು ಚಾಲು ಆಗಿಲ್ಲ. ಅದರ ಅರ್ಥ ಕರೆಂಟ್ ಇಲ್ಲ ಅಲ್ಲ, ನಮ್ಮ ಫುಟ್ಬಾಲ್ಗೆ ನೀರು ಸಿಗ್ತಾ ಇಲ್ಲ. ನಾನು ವಾರಾಯಿ ಕಚೇರಿಯನ್ನು ಸಂಪರ್ಕ ಮಾಡಿದೆ. ಯಾಕಪ್ಪ ಚಾನಲ್ನಲ್ಲಿ ಬಿಟ್ಟಂತ ನೀರು ಶಂಕರನಾರಾಯಣದ ಕುಂಬಾರಮಕ್ಕಿಯಲ್ಲಿ ಪುನಃ ಹೊಳೆಗೆ ಹೋಗ್ತಾ ಇದೆ, ನೀವು ಯಾಕೆ ನದಿ ಪಕ್ಕದಲ್ಲಿ ಯಾಕೆ ಬಿಡ್ತಾ ಇಲ್ಲ ಅಂತ ಕೇಳಿದೆ ನಾನು. ಆವಾಗ ಅವ್ರು ಹೇಳಿದ್ರು, ಇಲ್ಲ ಸರ್, ನಮ್ಗೆ ಆದ್ಯತೆ ಚಾನಲ್ನಲ್ಲಿ ಬಿಡಬೇಕು, ಚಾನಲ್ಗೆ ಹೋಗಿ ಉಳಿದ್ರೆ ಮಾತ್ರ ಕೆಳಗಡೆ ಬಿಡ್ಬೇಕಂತಿದ್ರೆ ನಮ್ಮ ನದಿಯಲ್ಲಿ ಬಿಡ್ಲಿಕ್ಕಿಲ್ಲ ಅಂತ ಹೇಳಿದ್ರು. ಬಹುಶಃ ಅದರರ್ಥ ನಾವು ಸಾವಿರಾರು ಮಂದಿ ಪಂಪ್ಸೆಟ್ ಇಟ್ಕೊಂಡವ್ರೇನು ಪಾಪಿಗಳ? ನಮ್ಗೇನು ₹1 ಸರ್ಕಾರ ಕೊಟ್ಟಿಲ್ಲ. ನಮ್ಮ ಕೈಯಿಂದ 4-5 ಕಿಲೋಮೀಟರ್ 10-20 ಲಕ್ಷ ಖರ್ಚು ಮಾಡಿ 4-5 ಕಿಲೋಮೀಟರ್ ಪೈಪ್ ಲೈನ್ ಮಾಡಿ ಮೋಟರ್ ತಕೊಂಡು ನೀರನ್ನು ಹಾರಿಸ್ಕೊಳ್ತಾ ಇದ್ದಾರೆ. ನೀರು ಬಂದದ್ದನ್ನು ಚಾನಲ್ನಲ್ಲಿ ಬಿಟ್ರೆ ನಮ್ಮ ನದಿ ಪಾತ್ರದಲ್ಲಿ ನೀರು ಬರದೇ ಇದ್ರೆ, ಯಾಕಂದ್ರೆ ಎಲ್ಲಾದ್ರೂ ಒಂದ್ ಸ್ವಲ್ಪ ನೀರು ಬಂದ್ರೆ ಏಕಕಾಲಕ್ಕೆ 10 HP 1,000 ಮೋಟರ್ ಆನ್ ಆಗ್ತದೆ. ಕೆಳಭಾಗಕ್ಕೆ ಬರುವಾಗ ನೀರು ಬರ್ತಾ ಇಲ್ಲ. ಬಹುಶಃ ಇದು ನಾನು ಯಾರ ಹತ್ರ ಹೇಳ್ಬೇಕು ಆವಾಗ ಹೇಳಿದೆ. ಈ ವರ್ಷ ಬಂಡಿದ ವಾರಾಯಿ ನೀರಿನ ಸಮಸ್ಯೆ ಇಲ್ಲ. ಯಾಕಂದ್ರೆ 99%ಕ್ಕಿಂತೂ ಜಾಸ್ತಿ ನೀರು ಸಂಗ್ರಹಣೆ ಆಗಿದೆ. ಬಹುಶಃ ಮೊನ್ನೆ ಕಳೆದ ತಿಂಗಳಲ್ಲಿ ನಾವು ಮಾಹಿತಿ ಕೇಳುವಾಗ ಇನ್ನೂ 93% ಇದೆ ಅಂತ ಹೇಳಿ ಅವರು ಅದನ್ನು ಮೇ 31ನೇ ತಾರೀಕಿನವರೆಗೆ ಅವರೇಜ್ ಆಗಿ ನೀರನ್ನು ಬಿಡ್ತಾ ಇದ್ದಾರೆ. ಇಷ್ಟು ನೀರಿದ್ರೂ ಸಹ ನೀವು ನಾಳೆ ಬೆಳಿಗ್ಗೆ ನಮ್ಮಲ್ಲಿ ಬಂದು ನಾವು ತೋರಿಸ್ತೇನೆ, ಬೆಳಿಗ್ಗೆ 11 ಗಂಟೆವರೆಗೆ ನದಿಯಲ್ಲಿ ನೀರಿಲ್ಲ. ಯಾಕೆ? ಮೇಲೆ ಚಾಲನೆ ಮಾಡಿದ್ರೆ ಮಾತ್ರ ನೀರು ಕೆಳಗಡೆ ಬರ್ತದೆ, ಹೊಳೆಯಲ್ಲಿ ನೀರೇನಿಲ್ಲ. ಮೇಲ್ ಚಾಲನೆ ಮಾಡೋ ತಡ ಆದ್ರೆ ನದಿ ಪಾತ್ರದಲ್ಲಿ ನೀರಿಲ್ಲ. 25% ಜನರಿಗೆ ಮಾತ್ರ ನೀರು ಸಿಗ್ತದೆ, 75 ಜನರಿಗೆ ಸಿಗ್ತಾ ಇಲ್ಲ. ಯಾಕಂದ್ರೆ ಪಂಪ್ ಸೆಟ್ಟಿನ ಫುಟ್ಬಾಲ್ ಮೇಲಾಗ್ತದೆ. ಬಹುಶಃ ಒಂದು 10 ವರ್ಷ 15 ವರ್ಷದಿಂದ ನೆನ್ಪು ಮಾಡ್ಲಿಕ್ಕೆ ಹೋದ್ರೆ ವಾರಾಯಿ ನದಿಯಲ್ಲಿ ನೀರಿದೆ, ಆದ್ರೆ ನಮಗೆ ಸಮರ್ಪಕವಾದ ವಿದ್ಯುತ್ ಇರಲಿಲ್ಲ. ಬಹುಶಃ 2.5 ಗಂಟೆಗೆ 3 ಫೇಸ್ ಕೊಡುವಂತದ್ದು, 4.5 ಗಂಟೆ ಕೊಡುವಂತದ್ದು, 12.5 ಗಂಟೆ ಕೊಡುವಂತದ್ದು. ಬಹುಶಃ ನಾವು ಅಲ್ರಾಮ್ ಇಟ್ಕೊಂಡು ನಾವು ಹೋಗಿ ಮೋಟರ್ ಆನ್ ಮಾಡಬೇಕಿತ್ತು. ಬಹುಶಃ ಅದರ ವಿರುದ್ಧ ಆಗಿದೆ. ಈಗ ಎಷ್ಟೊತ್ತಿಗೆ ನದಿಯಲ್ಲಿ ನೀರು ಬರ್ತದೆ ಅಂತ ಕಾಣಬೇಕಾದಂತ ಪರಿಸ್ಥಿತಿ. ಬಹುಶಃ ನಾನು ಒಬ್ಬ ಹುಡುಗನ ಇಟ್ಟಿದ್ದೇನೆ, 10 ಗಂಟೆ ಅಂತ ನೀನು ಹೊಳೆ ಹತ್ರ ಕೂತ್ಕೋ, ಅದೇ ಕೂಡಲೇ ಮೋಟರ್ ಹಾಕಂತ. ಇಂಥ ಪರಿಸ್ಥಿತಿ ನದಿ ಪಾತ್ರ. ನಮ್ಮ ಈ ಹೋರಾಟ ಯಾರ ವಿರುದ್ಧವೂ ಅಲ್ಲ, ಯಾವ ಸಂಘಟನೆಯ ವಿರುದ್ಧವೂ ಅಲ್ಲ, ಯಾವ ಫಲಾನುಭವಿಗಳ ವಿರುದ್ಧವೂ ಅಲ್ಲ. ನಾನು ಹೇಳ್ತಾ ಇದ್ದ ನನ್ನ ಅನುಭವ, ವಾರಾಯಿ ನದಿಯಲ್ಲಿ ಹೋರಿಹಬ್ಬೆ ಡ್ಯಾಮಿನಿಂದ ಕೆಳಗೆ ಹಾಲಾಡಿ ಬ್ರಿಡ್ಜ್ ನಿಂತ ಮೊದಲು ಸುಮಾರು 10 ಕಡೆ ಮಿನಿ ವೆಂಟೆಡ್ ಡ್ಯಾಮ್ ಮಾಡ್ಲಿಕ್ಕೆ ಅವಕಾಶ ಇದೆ. ಒಂದೊಂದು ಯೋಜನೆಯನ್ನು ತಂದು ಹಾಕುವಾಗ ಒಂದೊಂದು ವೆಂಟೆಡ್ ಡ್ಯಾಮ್ ಮಾಡಿದ್ರೆ ಅಲ್ಲಿ ಸುಮಾರು ಒಂದು ತಿಂಗಳಿಗೆ ಅಷ್ಟು ನೀರು ಶೇಖರಣೆ ಆಗ್ತದೆ. ಅದು ಮೇವರೆಗೂ ಶೇಖರಣೆ ಆಗ್ತದೆ. ಬಹುಶಃ ಈ ರೀತಿ ಯೋಜನೆಯನ್ನು ತಯಾರು ಮಾಡಬೇಕೆ ಹೊರತು ಡ್ಯಾಮಿನಲ್ಲಿ ನದಿ ಇದೆ ಅಂತ ಆ ನೀರಿಗೆ ಪಂಪನ್ನು ಹಾಕಿದ್ರೆ ಏನಾಗ್ತದೆ? ಬಹುಶಃ ನಮ್ಮ ವಾರಾಯಿ ಯೋಜನೆ ಚಾಲನೆ ಆಗುವಾಗ ಒಂದು ಕಾನೂನು ಇದ್ದಿತ್ತು, ನದಿಗೆ ಡ್ಯಾಮಿಗೆ ಯಾರು ಮೋಟರ್ ಹಾಕ್ಲಿಕ್ಕಿಲ್ಲ ಅಂತ. ಬಹುಶಃ ನಾವೆಲ್ಲ ಕೇಳಿದ್ವಿ, ಯಾಕೆ ಹಾಕೋಕಿಲ್ಲ? ಇಲ್ಲ, ನದಿಗೆ ಹಾಕ್ಲಿಕ್ಕೆ, ಡ್ಯಾಮಿಗೆ ಮೋಟರ್ ಹಾಕ್ಲಿಕ್ಕಿಲ್ಲ, ಏನಿದ್ರು ಕೆಳಗಡೆ ಹೇಗೊಳ್ಬೇಕು. ಈಗ ಅದು ಕಾನೂನು ತಿದ್ದುಪಡಿ ಮಾಡಿದ್ದಾರೆ ಸರ್ಕಾರ, ಜನರು ಮಾಡಿದ್ದಲ್ಲ. ಬಹುಶಃ ನಮ್ಮ ಬೇಡಿಕೆ ನಾನು ಮೊದಲು ಪ್ರತಿಪಾದನೆ ಮಾಡ್ತಾ ಬಂದಿದ್ದೇನೆ, ನಮಗೆ ಅನ್ಯಾಯ ಆಗಬಾರ್ದು. ಯಾಕಂದ್ರೆ ಹಲವಾರು ಯೋಜನೆಗಳು ವಾರಾಯಿ ನದಿಗಾಗಿ ಕಾಯ್ತಾ ಕೂತಿವೆ. ಬಹುಶಃ ಯಾವ್ದಂತ ನಾನು ಹೇಳ್ತೇನೆ, ಯಾಕಂದ್ರೆ ಆ ಭಾಗದಲ್ಲಿ ಬೇಜಾರಾಗ್ಬೋದು. ಬಹುಶಃ ಎಲ್ಲಾ ಯೋಜನೆ ತಂದು ಈ ಡ್ಯಾಮಿಗೆ ಪಂಪನ್ನು ಹಾಕಿದ್ರೆ ಖಂಡಿತ ನದಿ ಪಾತ್ರದಲ್ಲಿ ನೀರು ಬರ್ತಾ ಇಲ್ಲ. ನಾವೆಲ್ಲ ಸಂತ್ರಸ್ತರಾಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಅದರ ಜೊತೆಯಲ್ಲಿ ಕುಡಿಯುವ ನೀರಿನ ಯೋಜನೆಗೋಸ್ಕರ ಗುಳ್ವಾಡಿಯಲ್ಲಿ ವೆಂಟೆಡ್ ಡ್ಯಾಮ್ ಅನ್ನು ಮಾಡಿದ್ದಾರೆ. ವೆಂಟೆಡ್ ಡ್ಯಾಮ್ ಯಾಕೆ ಮಾಡಿದ್ದಾರೆ? ನೀರಿನ ಸಂಗ್ರಹಣೆ ಜೊತೆಗೆ ಉಪ್ಪು ನೀರು ಒಳಗಡೆ ಬಾರಬಾರ್ದಂತ. ಆದರೂ ಸಹ ಮೊನ್ನೆ 24 ಮೇಯಲ್ಲಿ ಉಪ್ಪು ನೀರು ಮೇಲ್ಗಡೆ ಬಂದಿದೆ. ಅಪ್ ಟು ಹಳ್ನಾಡಿಂದ ಮೇಲ್ಗಡೆ ಎಲ್ಲ ಹೋಗಿದೆ. ಯಾಕಂದ್ರೆ ಆ ಮಧ್ಯದಲ್ಲಿ ಒಳಗಡೆ ಹೋಗಿದೆ. ಯಾಕಂದ್ರೆ ಮೇಲಿಂದ ಬರುವಂತ ನೀರು ಕಡಿಮೆ ಆಗಿದೆ. ಆದ್ರಿಂದ
ಯೋಜನೆ ಯಾವುದನ್ನೇ ತಯಾರು ಮಾಡಲಿ, ಯೋಜನೆ ತಯಾರು ಮಾಡುವುದು ಸರ್ಕಾರ ತೀರ್ಮಾನ ತಗೊಳ್ತದೆ. ಆದ್ರೆ ಕೆಳಭಾಗದ ರೈತರಿಗೆ ಅನ್ಯಾಯ ಆಗಬಾರ್ದಂತ ನನ್ನ ಮನವಿ. ಬಹುಶಃ ನಮ್ಮ ಮನವಿ, ಬಹುಶಃ ಆಮೇಲೆ ಇಲ್ಲಿ ಸರ್ಕಾರದ ಪ್ರತಿನಿಧಿಗಳು ಯಾರಿಲ್ಲ, ಬಹುಶಃ ನಮ್ಮ ಮನವಿಯನ್ನ ಮುಟ್ಟಿಸುವಂತದ್ದು ಮಾಧ್ಯಮ ಮಿತ್ರರು. ಯಾಕಂದ್ರೆ ಮಾಧ್ಯಮದಲ್ಲಿ ಬರೆದ್ರೆ ಬಹುಶಃ ಯಾಕಂದ್ರೆ ನಾವು ಒಬ್ಬ ಪಕ್ಕಾ ರೈತನಾಗಿ 45 ವರ್ಷಗಳಿಂದ ನಾನೇ ಕೃಷಿಯನ್ನು ಮಾಡ್ಕೊಂಡಿದ್ದೆ. ಮೊದಲು ತಂದೆಯವ್ರ ಜೊತೆ ಕೃಷಿ ಮಾಡಿದ್ದೇನೆ. ನನ್ನ ಕೃಷಿಗೆ ತೊಂದರೆ ಆದ್ರೆ ಇವತ್ತು ಬಹುಶಃ ಬಂದವರೆಲ್ಲ ಬಹುಶಃ ನಮಗೂ ಇದ್ದ ತೊಂದರೆ ಆಗ್ತದೆ, ಇವಾಗಲೇ ಆಗಿದೆ ಅನ್ನೋ ದೃಷ್ಟಿಯಿಂದ ಬಂದಿದ್ದಾರೆ ಹೊರತು ನೀರಿನ ಬಳಕೆದಾರರೇ ಬಂದಿದ್ದಾರೆ ಹೊರತು ಯಾರನ್ನು ಒತ್ತಾಯ ಪೂರ್ವಕವಾಗಿ ಕರ್ಕೊಂಡು ಬಂದಿಲ್ಲ. ಬಹುಶಃ ನಮ್ಮ ನಾಯಕರು ಗೋಪಾಲ್ ಪೂಜಾರರು ಅವರಿಗೆ ತುಂಬಾ ಬೇಜಾರಾಗಿದೆ. ಅವ್ರಿಗೆ ಬೇಜಾರಿದ್ದು ನಮ್ಮ ಮನಸ್ಸಿಗೂ ಬೇಜಾರಾಗಿದೆ. ಏನೇ ಇದ್ರು ಸಹ ಗೋಪಾಲ್ ಪೂಜಾರರಿಗೆ ಗೌರವ ಕೊಟ್ಟು ನಾವು ಸಭೆಯಲ್ಲಿ ನಮ್ಮ ಬಳಕೆ, ಯಾಕಂದ್ರೆ ಬಹುಶಃ ನನ್ನ ಗ್ರಾಮದಲ್ಲಿ ಒಬ್ಬರನ್ನು ಬನ್ನಿ ಅಂತ ನಾನು ಹೇಳಿಲ್ಲ, ಆದ್ರೆ 30 ಜನ ರೈತರು ಯಾರು ಬಳಕೆದಾರರಿದ್ದಾರೆ ಅವರೆಲ್ಲ ಅವ್ರವ್ರ ಕಾರನ್ನು ತಗೊಂಡು 30 ಜನ ಬಂದಿದ್ದಾರೆ. ಬಹುಶಃ ನನ್ನ ಹೇಳಿಕೆಯಿಂದ ನಾನು ಯಾರಿಗೂ ಬನ್ನಿ ಅಂತ ಹೇಳಿ ನಾನು ಬರುವಾಗ ಒಬ್ಬನೇ ಬಂದಿದ್ದೇನೆ ಕಾರಿನಲ್ಲಿ. ಯಾಕಂದ್ರೆ ನಾನು ಫಂಕ್ಷನ್ಗೆ ಹೋಗ್ಬೇಕು, ಯಾರನ್ನ ಕರ್ಕೊಂಡು ಬಂದ್ರೆ ವಾಪಸ್ ಕರ್ಕೊಂಡು ಬಿಡೋಕ್ಕಾಗುದಿಲ್ಲ, ನಾನು ಹೋಗ್ಬೇಕಂತ ಹೇಳಿದ್ರೆ ಅವರು 30 ಜನ 5-6 ಕಾರ್ನಲ್ಲಿ ಬಂದಿದ್ದಾರೆ. ಬಹುಶಃ ಅವರು ಸ್ವಯಂ ಪ್ರೇರಿತರಾಗಿ ಬಂದಿದ್ದಾರೆ ಹೊರತು ನನ್ನ ಒತ್ತಾಯದಿಂದ ಬಂದದ್ದಲ್ಲ. ಬಹುಶಃ ನೀರಿನ ಬಳಕೆ ನನ್ನಿಂದ ಜಾಸ್ತಿ ಮಾಡುವವರು ನನ್ನ ಸಹೋದರ ರತ್ನಾಕರ್ ಶೆಟ್ಟಿ ವೇದಿಕೆಯಲ್ಲಿದ್ದಾರೆ. ರಾಜಗೋಪಾಲ್ ಹೆಗಡೆ ಅವರು ನಮ್ಮ ಮಿತ್ರರೇ. ಆ ರಾಜಗೋಪಾಲ್ ಹೆಗಡೆ ನದಿ ನೀರಿನ ಬಳಕೆದಾರರಲ್ಲ. ನಾವೆಲ್ಲ ಹೆಚ್ಚಿಗೆ 30-35 ಜನ ಬಂದವರು ಇದ್ದಾರೆ ನದಿ ನೀರಿನ ಬಳಕೆದಾರರು. ನಮಗೆ ಅನ್ಯಾಯ ಆಗದ ಹಾಗೆ ಯಾವುದೇ ಯೋಜನೆ ರೂಪು ಮಾಡಲಿ ಅಂತ ನಮ್ಮ ಬೇಡಿಕೆಯನ್ನು ಸರ್ಕಾರಕ್ಕೆ ಮುಟ್ಟಿಸಲಿ ಅಂತ ಮಾಧ್ಯಮ ಮಿತ್ರ ಹೇಳ್ಕೊಳ್ತಾ ನನ್ನ ಮಾತನ್ನು ಮುಗ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.